ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕು ಅಂಕ್ಲಿ ಪಂಚಾಯತಿ ಹಿರಿಯ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡ್ತಿರ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ ಕೋರೆ ಅಂತ. ಸರ್, ತಾವು ಯಾವ ಪಂಚಾಯತಿಯಿಂದ ಆಯ್ಕೆಯಾಗಿರುವಂಥದ್ದು? ನಾನು ಅಂಕ್ಲಿ ಗ್ರಾಮ ಪಂಚಾಯತಿಯಿಂದ. ಅಂಕ್ಲಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದಾರೆ. ಸರ್, ಹೇಗೆ ಅನ್ನಿಸ್ತಿದೆ ಸರ್ ರಾಜಕೀಯ ಜೀವನ? ಈ ಜೀವನ ಹಳೆ ಲೆವೆಲಲ್ಲಿ. ಹಾಂ ಸರ್. ಸರ್, ಇವಾಗ ಯಾವ ಪಕ್ಷ ಫಾಲೋ ಮಾಡ್ತಾ ಇರೋದು ಸರ್? ನಾನು ಬಿಜೆಪಿ ಪಕ್ಷದಲ್ಲಿ. ಬಿಜೆಪಿ ಫಾಲೋವರ್ಸ್ ಆಗಿದ್ದೀರಾ ಸರ್? ಈ ಬಾರಿ ಗೆದ್ದಂತ ನಿಮ್ದು ಟೋಟಲ್ ಓಟ್ ಏನಿತ್ತು ಸರ್ ಈ ಸಲ ನಮ್ಮ ಗ್ರಾಮ ಪಂಚಾಯತ್? ಗ್ರಾಮ ಪಂಚಾಯತಿ ನೀವು ಪಡೆದಿರುವಂಥ ಟೋಟಲ್ ಓಟು? ನಾನು ಗ್ರಾಮ ಪಂಚಾಯತ್ ಪಡೆದಂಥ 850 ಮೇಲೆ. ಹಾಂ, ಎಷ್ಟು ಒಂದು ಬಹುಮತದಿಂದ ವಿಜಯಶಾಲಿಯಾಗಿರೋ? 630 ವಿಜಯಶಾಲಿಯಾಗಿದ್ದೀರಾ ಸರ್. ಇವಾಗ 600 ಒಂದು ಬಹುಮತದಿಂದ ವಿಜಯಶಾಲಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮದು ವೈಯಕ್ತಿಕ ವೃತ್ತಿ ಏನಾಗಿತ್ತು ಸರ್? ವೈಯಕ್ತಿಕ ವೃತ್ತಿ ಅಂದರೆ ಮೊದಲಿಂದ ನಮ್ಮ ಬಿಸ್ನೆಸ್ ಮ್ಯಾನ್. ನಮ್ಮ ಅಜ್ಜ ಅವ್ರು ನಡ್ಕೊಂಡು ನಮ್ಮ ತಂದೆಯವರು ಅವೆಲ್ಲ ಮತ್ತು ಲ್ಯಾಂಡ್ ಲಾರ್ಡ್ ನಾವು. ಹಾಂ ಸರ್. ಒಂದು ದೊಡ್ಡ ಮನೆತನ, ಕೋರಿ ಮನೆತನ. ಹಾಂ ಸರ್. ಅದರಿಂದ ಅದೇನು ಅಷ್ಟ ಸರ್, ಒಂದು ಬಿಸ್ನೆಸ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಬರೋದಕ್ಕೆ ಏನು ಒಂದು ಸ್ಫೂರ್ತಿ ಸರ್? ಬಿಸ್ನೆಸ್ ಮಾಡ್ಕೊಂಡಿರೋರು ನಾವು ರಾಜಕೀಯ ಅಂತ ಅಲ್ಲ, ಸಮಾಜ ಸೇವೆ ಮಾಡ್ಬೇಕಂತ ನಮ್ದು ಒಂದು ಉದ್ದೇಶ. ಈ ರಾಜಕೀಯವಾಗಿ ನಾವು ಯಾವ ಅಧಿಕಾರದಲ್ಲಿ ಇರಬೇಕು, ಅದು ಮಾಡಬೇಕು, ಇದು ಎಷ್ಟು ಸಮಾಜ ಸೇವೆ ಆಗ್ತದೆ, ಸಮಾಜ ಸೇವೆ ನಾವು ಮಾಡ್ತಾ ಇದ್ದೀವಿ. ಸರ್, ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್ ತಮಗೆ? ನಾನು ಒಂದು 30 ವರ್ಷ ಆಯಿತು. 30 ವರ್ಷದಿಂದ ರಾಜಕೀಯ ಒಡನಾಟ ಇದೆ ಸರ್. ಈ ರಾಜಕೀಯ ಬಿಟ್ಟು ಯಾವುದಾದ್ರೂ ಬೇರೆ ಸಂಘ ಸಂಸ್ಥೆಯಲ್ಲಿ ಉಳಿಸ್ಕೊಂಡಿದ್ದೀರಾ ಸರ್? ಸಂಘ ಸಂಸ್ಥೆಯಲ್ಲಿ ಇದ್ದೇನೆ, ಒಂದು 2 ಸಂಸ್ಥೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಡೈರೆಕ್ಟ್ರಾಗಿ ಮಾಡ್ತಾ ಇದ್ದೀರಾ ಸರ್? ಯಾವುದ್ಯಾವುದು ಅಂತ ಹೇಳ್ಬೋದಾ ಸರ್? ಇಲ್ಲೇ ದೂಧಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದರದ್ದು ಡೈರೆಕ್ಟರ್ ಇದ್ದೀನಿ. ಹಾಂ ಸರ್. ಇಲ್ಲೇ ನಮ್ಮ ಕ್ರೆಡಿಟ್ ಸೊಸೈಟಿ ಇದೆ, ಪ್ರಭಾಕರ್ ಕೋರಿ ಕ್ರೆಡಿಟ್ ಸೊಸೈಟಿ, ಅದರಲ್ಲಿ ಡೈರೆಕ್ಟರ್ ಅಂತ 20 ವರ್ಷ ಕೆಲಸ ಮಾಡ್ತಾಯಿದ್ದೀನಿ. ಹಾಂ ಸರ್. ಎಜುಕೇಷನ್ ಸೊಸೈಟಿಯಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ. ಹಾಂ ಸರ್. ಸೊ ಇಷ್ಟು ಒಂದು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ರ, ಅದೇ ರೀತಿ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ರ, ಜನಸೇವೆ ಮಾಡ್ತಾ ಬಂದಿದ್ದೀರಾ ಸರ್. ಇದು ಫಸ್ಟ್ ಟೈಮು ಇಲ್ಲಿ ಪಂಚಾಯತಿ ಎಲೆಕ್ಷನಲ್ಲಿ ನಿಂತು ಗೆದ್ದು ಬಂದಿದ್ದೀರಾ? ಪಂಚಾಯತಿ ಎಲೆಕ್ಷನ್ ಒಂದು ಯಾವುದೋ ಕಾರಣಾಂತರ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಹಾಂ ಸರ್. ಯಾಕಂದ್ರೆ ಪಂಚಾಯತಿಗೆ ಯಾಕಂದ್ರೆ ಒಂದು ದೊಡ್ಡ ಫ್ಯಾಕ್ಟ್ರಿ ನಡೆಸೋದು, ಅದೊಂದು ಯಾವುದೋ ಕಾರಣಾಂತರ ರಾಜಕೀಯವಾಗಿ ಸ್ವಲ್ಪ ನಿಲ್ಬೇಕಾಗಲ್ಲ. ಅದನ್ನು ಗ್ರಾಮ ಪಂಚಾಯತಿ, ಯಾಕಂದರೆ ನನ್ನ ಆಡಳಿತದೊಳಗೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ಮಾಡಿಸ್ತಾ ಇರ್ತೀನಿ. ಹಾಂ ಸರ್. ಗ್ರಾಮ ಪಂಚಾಯತಿಗೆ ನಿಲ್ಬೇಕಂತ ಹಂಗೆ ಊರಲ್ಲಿದ್ದ ಎಲ್ಲ ಯುವಕರಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾ ಇರ್ತೀವಿ. ಹಾಂ ಸರ್. ಸಮಾಜ ಸೇವೆ ನಾವು ಎಲ್ಲ ಅಧಿಕಾರದಲ್ಲಿ ಇರಬೇಕಂತ ಹಂಗೇನಿಲ್ಲ. ಹಾಂ ಸರ್. ಆ ಉದ್ದೇಶ ಇಲ್ಲ, ಒಂದು ರಾಜಕೀಯವಾಗಿ ನಿಲ್ಬೇಕಾದ ಪರಿಸ್ಥಿತಿ ಬಂತು ಸರ್. ಇವಾಗ ಫಸ್ಟ್ ಟೈಮ್ ನಿಂತು ಏನೋ ಅನಿವಾರ್ಯ ಪರಿಸ್ಥಿತಿಯಿಂದ ನಿಂತು ಗೆದ್ದು ಬಂದಿದ್ದೀರಾ. ಸೊ ಗೆದ್ದ ನಂತರ ನಿಮ್ಮ ವಾರ್ಡಲ್ಲಿ 3.5 ವರ್ಷ ಅವಧಿ ಕಳೆದಿದ್ದೀರಾ ಸರ್. ಈ 3.5 ವರ್ಷ ಅವಧಿಲಿ ಯಾವ ರೀತಿ ಒಂದು ಸುಧಾರಣೆ, ಯಾವ ರೀತಿ ಒಂದು ಅಭಿವೃದ್ಧಿಗೊಳಿಸ್ತಾ ಬಂದ್ರಿ? ಸಾಕಷ್ಟು ಕೆಲಸ ಮಾಡಿಸಿ. ಹಾಂ ಸರ್. ಈಗ ನೀರಿಂದು ನಮ್ಮ ಎಲ್ಲ ಈ ನಮ್ಮ ಜಿಲ್ಲೆಯಲ್ಲಿ ಹಾಂ ಸರ್ ಕೃಷ್ಣಾ ರಿವರ್ ಬೆಲ್ಟ್ ಇರೋದ್ರಿಂದ ಹಾಂ ಸರ್ ಇಲ್ಲಿ ಹತ್ತಿರ 1 ಕಿಲೋಮೀಟರ್. ಹಾಂ ಸರ್. ಅಲ್ಲಿಂದ ಪೈಪ್ಲೈನ್ ಮಾಡಿಸಿ ನೀರಿನ ವ್ಯವಸ್ಥೆ ಅಂಕ್ಲಿ ಊರಿಗೆ ಭಾಳ ಚೆನ್ನಾಗಿದೆ. ಹಾಂ ಸರ್. ಬೇರೆ ಊರಿನಿಂದ ಬಂದ ಜನನೂ ಇಲ್ಲಿ ಅಂದ್ರೆ ವಾಸ ಮಾಡ್ತಾರೆ. ಹಾಂ ಸರ್. ಅದಕ್ಕೋಸ್ಕರ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಹಾಂ. ಈಗ ಎಷ್ಟು ಮಟ್ಟಿಗೆ ಥೋಡಾ ಕರೆಂಟು, ಯಾಕಂದರೆ ನಾವು ಗ್ರಾಮ ಪಂಚಾಯತಿಯಿಂದ 110 kV ನಾವು ಇದು ಮಾಡೋದ್ರಿಂದ ಕರೆಂಟು ಒಂದು ಅಟ್ಲೀಸ್ಟ್ ಇಲ್ಲಾಂದ್ರೂ ಒಂದು 12 ತಾಸು ಕರೆಂಟು ಕೊಡ್ತಾರೆ ಸರ್. ಅದೇ ರೀತಿ ಮತ್ತೆ ಒಂದು ರೋಡ್ ಆಗಿರ್ಬೋದು, ಗಟರ್ ಅವೇನೋ ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ. ಆಸ್ ಪರ್ ಗ್ರಾಮ ಪಂಚಾಯತಿ ಇದ್ರೊಳಗೆ ಏನು ಬರ್ತದಲ್ಲ ಅದೆಲ್ಲ ಕೆಲಸ ನಡೀತಾ ಇದೆ ಅಚ್ಚುಕಟ್ಟು. ನಮ್ಮಲ್ಲೇ ಅಂತ ಆ ಥರ ಏನು ದ್ವೇಷ ಭಾವನೆ ಆಗಲಿ, ಭ್ರಷ್ಟಾಚಾರ ಏನು ಬಂದದ್ದು ಊರಿಗೋಸ್ಕರ ಸಮಾಜಗೋಸ್ಕರ ಕೆಲಸ ಮಾಡಿಸ್ತಾರೆ ಸರ್. ಅದೇ ರೀತಿ ಬಡವರಿಗೆ ಮನೆ ಕೊಡ್ಸೋದಾಗಿರ್ಬೋದು, ಬಡವ್ರಿಗೆ ಮನೆ ಸರ್ಕಾರದಿಂದ ಏನು ಬಂದಿದೆ ಅದೆಲ್ಲ ಬಡವರಿಗೆ ಅವು ಕೆಟಗರಿ ವೈಸ್ ಬರ್ತವೆ. ಅದರೊಳಗೆ ಯಾರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಕೆಟಗರಿ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ. ಕೆಟಗರಿ ಯಾವ್ದು ಬರ್ತದೆ ಆ ಕೆಟಗರಿ ಪ್ರಕಾರ ನಾವು ಜನರಿಗೆ ಕೊಡ್ತಾ ಇದ್ದಾರೆ ಸರ್. ಅದೇ ರೀತಿ ಇವಾಗ ಜನರ ಜೊತೆ ಯಾವ ರೀತಿ ಒಂದು ಸಂಪರ್ಕ ಬೆಳೆಸ್ಕೊಂಡಿದ್ದೀರಾ ಸರ್?
ಜನರ ಸಂಪರ್ಕ ಅಂದರೆ ಜನರು ನಾವು ಸಮಾಜದಲ್ಲಿ ಕಾರ್ಯ ಮಾಡ್ಬೇಕಾದ್ರೆ ಯಾವ ರೀತಿ ನಮ್ಮ ಬಿಹೇವಿಯರ್ ಇರ್ತದಲ್ಲ ಆ ಥರ ಜನ ನಮ್ಮ ಸಂಪರ್ಕದಲ್ಲಿ ಇರ್ತದೆ. ಹಾಂ ಸರ್. ಇವತ್ತು ದಿವಸ ನಾನೇ ನೀವು ಒಳಗೆ ಬಂದರೆ ಹೋಗಪ್ಪ ನೀವು ಅದಂದ್ರೆ ಏನೈತೆ ಜನರಿಗೆ ಮನೆ ಮಠ ಸರ್ವಿಸ್ ಕೊಡ್ಬೇಕಲ್ಲ. ಹೌದು ಸರ್. ಸರ್ವಿಸ್ ಕೊಟ್ಟ ಮೇಲೆ ಅವನೊಬ್ಬ ರಾಜಕಾರಣಿ ಅವನು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಜನರು ಕೊಡ್ತಾರೆ. ಹಾಂ ಸರ್. ಅದು ಬಿಟ್ಟು ನಾನು ಆ ಥರ ಇದೇನಪ್ಪ, ನಾನು ಊರಲ್ಲಿ ಸಾವುಕಾರ ಇದ್ದೀನಿ, ನಾನು ಸರ್ಕಾರ ಇದ್ದೀನಿ, ಆ ಥರ ನಾವೆಲ್ಲ ಮಾಡಿದರೆ ಈಗಿನ ಅಂದರೆ ಆ ಕಾಲ ಮಣ್ಣು ಹೋಯ್ತು. ಅದೇ ಸರ್. ಅದು ಇಲ್ಲ ಈಗ ಏನಿದ್ರು ಜನರಿಗೆ ಯಾರು ಅವ್ರ ಮನೆ ಮಟ್ಟ ಸೇವೆ ಕೊಡ್ತಾರೆ ಅವರು ಜಯ ಖಚಿತ. ಹಾಂ ಸರ್. ಅದೇ ರೀತಿ ಇವಾಗ ತಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ಬರೋದಕ್ಕೆ ತಾವೇ ಮೊದಲ ಸರ್ ಅಥವಾ ಹಿಂದ್ಗಡೆ ಯಾರಾದರೂ? ಇಲ್ಲ ಇಲ್ಲ, ನಾವು ಮೊದಲಿಂದ ಸಮಾಜ ಸೇವೆ, ರಾಜಕೀಯ ಅಂತಲ್ಲ. ಹಾಂ. ನಮ್ಮ ಅಜ್ಜ ಅವರು ಇದ್ರು, ಸಮಾಜ ಸೇವೆ ಮಾಡ್ಕೊತಿದ್ರು ಅವರು. ಹಾಂ ಸರ್. ನಂತರ ನಮ್ಮ ಚಿಕ್ಕಪ್ಪರು ಇದ್ರು. ಈಗ ಮತ್ತು ನಮ್ಮ ಚಿಕ್ಕಪ್ಪರು ರಾಜ್ಯಸಭಾ ಸದಸ್ಯರಿದ್ದಾರೆ, ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು. ಅವರು 3ನೇ ಪೀರಿಯಡ್ ಒಂದು ಸಲ MLA ಇದ್ರು, MLC ಇದ್ರು, 2 ಸರ್ತ ರಾಜ್ಯಸಭಾ ಸದಸ್ಯ. ಅಂದ್ರೆ ತಮ್ಮ ಕುಟುಂಬದಿಂದ ಜನಸೇವೆ ಅಂತೂ ಮಾಡ್ತಾ ಬರ್ತಾರೆ, ಯಾವುದೇ ರೀತಿ ಎಲೆಕ್ಷನ್ ಅದು ಇದು ಅಂತ ಹೋಗಿರ್ಲಿಲ್ಲ. ಇಲೆಕ್ಷನ್ ಅಂತ ನಾವು ಯಾಕಂದ್ರೆ ಯಾವ ಕಾನ್ಸ್ಟಿಟ್ಯೂಷನ್ ನಮ್ಗೆ ಇಲ್ಲಿ, ಯಾಕಂದ್ರೆ ಚಿಕ್ಕೋಡಿ ಇಷ್ಟು ದಿವಸ ಎಲ್ಲ ರಿಸರ್ವ್ ಇತ್ತು. ಹಾಂ ಸರ್. ಯಾವುದೋ ಕಾರಣಾಂತರ ಆ ಟೈಮ್ ನಮ್ಗೆ ಆಗಲಿಲ್ಲ. ರಮೇಶ್ ಕತ್ತಿ ಅವ್ರನ್ನು ನಿಲ್ಲಿಸಿ ನಾವು BJPಯಿಂದ ಆರಿಸ್ತೇವೆ. ಹಾಂ ಸರ್. ಈಗ ಕಾನ್ಸ್ಟಿಟ್ಯೂಷನ್ ನಮ್ಗೆ ಯಾವುದೂ ಇಲ್ಲಿ ಎಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಹೌದು ಸರ್, ನಮಗೆ ನಿಲ್ಲಕ್ಕೆ ಏನು ಅವಕಾಶ ಇಲ್ಲ. ಹಾಂ ಸರ್. ಇವಾಗ ತಾವು ಜನಸೇವೆಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರು ಅಂತ ಯಾರಾದರೂ ಇದ್ದಾರೆ ಸರ್? ಗುರು ಅಂತ ಅಂದ್ರೆ ನಮ್ಮ ಮನೆತನದಲ್ಲಿ ನಡ್ಕೊಂಡು ಬಂದದ ಒಂದು ಅಂದ್ರೆ ಏನು ಹಾವಭಾವ ಆಗಲಿ, ಸಮಾಜ ಸೇವೆ ಮಾಡೋದಾಗಲಿ, ಅದರಿಂದ ಯಾರು ಅದ್ರೊಳಗೆ ಅವೇನು ಎಂತಾರಲ್ಲ ಫಿಶರ್ ಮೀನ ಹಿಡಿಯಾಕೆ ಹೋದವಂಗ ಈಜು ಕಲಿಸೋದೇನು ಭಾಳ ಇದಲ್ಲ. ಆ ಥರ ಸಮಾಜ ಸೇವೆ ಯಾರು ಮಾಡ್ಕೊತಿರ್ತಾರೆ ಅವ್ರಿಗೆ ಇದನ್ನು ಕಲಿಬೇಕಾದಿಲ್ಲ. ಕಲಿಬೇಕಂತ ರಕ್ತಗುಣದಲ್ಲಿ ಬಂದಿರುವಂಥದ್ದು. ಈಗ ಜನನು ನಂಬ್ತದೆ ನಮಗೆ. ಆ ಥರ ಯಾರಿಗೂ ಮೋಸ ಮಾಡೋಂಗಿಲ್ಲ, ಯಾರ್ದು ದುಡ್ಡು ಗಿಡ್ಡು ಅಂಥದ್ದೇ ನಮ್ದು. ಯಾಕಂದ್ರೆ ಇರೋದು ನಮ್ದೇ ಸಾಕಷ್ಟು ಇರ್ತದೆ, ನಾವು ಯಾಕಾದ್ರದೆಲ್ಲ ಅಪೇಕ್ಷೆ ಬಿಡುವಂಥದ್ದು ಅದಕ್ಕೆ ಜನ ನಂಬ್ತಿರ್ತಾರೆ. ಸೊ ಒಂದು ಜನರಿಂದ ಮನೆತನದಿಂದನೇ ಜನರೇಷನ್ ಬಂದಿರುವಂಥದ್ದು. ಸರ್, ಇವಾಗ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇ ಬಾರಿ ಪಂಚಾಯತಿಲಿ ನೀವು ಕಾಂಪೀಟ್ ಮಾಡಿದ್ರಿ, ಅನಿವಾರ್ಯ ಇಲ್ಲ. ಜನರು ಅದಕ್ಕೆ ಸ್ಪಂದನೆ ಜನರು ನಾವು ಹೇಳ್ತೀನಿ, ಮೊದಲು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಂ ಸರ್. ಯಾಕಂದ್ರೆ ನಾನು ನನ್ನ ವೈಯಕ್ತಿಕ ವಾರ್ಡಲ್ಲ. ಹೌದು ಸರ್. 2 ನಂಬರ್ ವಾರ್ಡದಲ್ಲಿ ಹೋಗಿ ನಿಂತ ಅಷ್ಟೇ. ಅಂದರೆ ಊರಲ್ಲಿ ಎಷ್ಟು ವಾರ್ಡ್, 10 ವಾರ್ಡ್ ಆಗ್ಯಾವ. 5 ವಾರ್ಡ್ ಇತ್ತು ನಮ್ಮ ಈಗ 10 ವಾರ್ಡ್ ಆಗ್ಯಾವ ಈ ಪೋಲಿಂಗ್. ಹಾಂ ಸರ್. ನಾ ಯಾವ ವಾರ್ಡ್ಗಳೂ ನಿಲ್ಲಕ್ಕೆ ಜನರದಷ್ಟು ನನ್ನ ಮೇಲೆ ಬೆಂಬಲನೂ ಐತಿ. ಆ ಥರ ನಾನು ವಿಶ್ವಾಸನೂ ಗಳಿಸಿದ್ದೆ ಜನರು. ಅವ್ರಿಗೇನಾದರೂ ಒಂದು ಸಿಹಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಿಹಿ ಮಾತು ಅಂದ್ರೆ ಇಡೀ ಊರಿಗೆ ಹೇಳಕ್ಕೆ ಬಯಸ್ತೇನೆ. ನಾನು ಒಂದು ವಾರ್ಡ್ ಅನ್ನಂಗಿಲ್ಲ, ಇಡೀ ಊರಿಗೆ ಸಿಹಿ ಮಾತು. ಇಡೀ ಊರು ಪ್ರತಿಯೊಂದು ಅಭಿವೃದ್ಧಿ ಆಗಬೇಕು. ಪ್ರತಿಯೊಬ್ಬರು ರೈತರಾಗಲಿ ಬಡಬಗ್ಗರಾಗಲಿ ಅವರು ತಮ್ಮ ಕಾಲ ಮೇಲೆ ನಿಲ್ಲುವಷ್ಟು ಯೋಗ್ಯತೆ ಇರಬೇಕು. ಆದರೆ ಊರು ನಾವೇನೋ ಊರಿಗೆ ಒಂದು ಇದು ಮಾಡಿದಂಗೆ ಆಗಲಿ. ಇದೇ ರೀತಿ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿದ್ರಲ್ಲ ಸರ್, ಯಾವ ರೀತಿ ಅವರು ಒಂದು ಹಿರಿಯ ವ್ಯಕ್ತಿ ಇಟ್ಕೊಂಡು ಮುಂಚೆಯಿಂದನೂ ಹಿಂದಿನ ಅವ್ರ ಕುಟುಂಬದಿಂದನೂ ಒಂದು ಜನಸೇವೆ ಮಾಡ್ತಾನೆ ಬಂದಿದ್ದಾರೆ. ಅವ್ರದ್ದು ಎಷ್ಟೊಂದು ಸಂಘ ಸಂಸ್ಥೆ ಇದೆ. ಜನಸೇವೆನ ರಾಜಕೀಯ ಅಂತ ಅವ್ರಿಗೇನಿಲ್ಲ, ಜನಸೇವೆ ಮಾಡ್ತಾನೆ ಬರ್ತಾ ಇದ್ದಾರೆ. ಎಲ್ರಿಗೂ ಏನೋ ಒಂದು ಕುಂದು ಕೊರತೆ ಇದ್ರು ಕೂಡ ಜನಸೇವೆ ಸಲ್ಲಿಸ್ತಾನೆ ಬಂದಿದ್ದಾರೆ. ಎಷ್ಟೊಂದು ಇವಾಗ ಬಂದರೂ ಕೂಡ ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ಏನೋ ಒಂದು ಇದರಿಂದ ಬಂದು ನಿಂತು ಗೆದ್ದು ಬಂದಿದ್ದಾರೆ. ಆದರೂ ಕೂಡ ಎಷ್ಟೊಂದು ಜನಸೇವೆ ಮಾಡಿದ್ದಾರೆ. ಅವರು ಸಣ್ಣ ಪುಟ್ಟ ಕೆಲಸ ಅದು ನಡೀತಾನೆ ಇರುತ್ತೆ ಪಂಚಾಯತಿಂದ. ಅದು ದೊಡ್ಡ ಕೆಲಸ ಅಂದರೆ ಒಂದು ನೀರಿಂದಾಗಿರ್ಬೋದು, ಜನತೆಗೆ ಇಲ್ಲಿ ಹೊರಗಡೆಯಿಂದ ಜನ ಬಂದು ಉಳ್ಕೊಂಡಿರ್ತಾರೆ. ಆ ಥರ ಅವ್ರಿಗೆ ಒಂದು ನೀರಿನ ಸೌಕರ್ಯ ಆಗಿರ್ಬೋದು, ಮನೆ ಆಗಿರ್ಬೋದು, ಎಷ್ಟೊಂದು ಅಭಿವೃದ್ಧಿಗೊಳಿಸ್ತಾ ಬಂದಿದ್ದಾರೆ. ಅವ್ರು ಏನೆಲ್ಲ ಮುಂದೆ ಕನಸಿಟ್ಟಿದ್ದಾರೋ ಆ ಕನಸೆಲ್ಲ ನನಸಾಗಲಿ, ಮುಂದೆ ಬರೋ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿಗೊಳಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ ಅಂತ ಹಾರೈಸ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು.